ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇರುವಂಥವ್ರು ನಿಜವಾಗ್ಲೂ ಅವ್ರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಹೊಟ್ಟೆ ಕಿಚ್ಚಿರಬೇಕು, ಇಲ್ಲ ಸಿದ್ದರಾಮಯ್ಯನವ್ರ ಕಾರ್ಯವೈಖರಿ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಇರಬೇಕು. ಅದರಿಂದ ವಿರೋಧ ಮಾಡ್ತಾಯಿದ್ದಾರೆ ಹೊರತು ಅವರು ಏನು ಸಿದ್ದರಾಮಯ್ಯನವರು ನಮ್ಮ ಮೈಸೂರಿಗೆ ಕೊಡುಗೆ ಕೊಟ್ಟಿರುವಂಥದ್ದನ್ನು ಅಬ್ಸರ್ವ್ ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಏಕೆಂದರೆ ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದ ನಂತರ, ಜಯಚಾಮರಾಜೇಂದ್ರ ಒಡೆಯರ್ ಆದ ನಂತರ ಯಾರಾದ್ರೂ ಈ ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ. ವರ್ಣ ಚಾನಲ್ ಇರ್ಬೋದು, ರಾಜ್ಪಥ ಇರ್ಬೋದು, ಮತ್ತು ಆರೋಗ್ಯದ ವಿಚಾರವಾಗಿ ಆರೋಗ್ಯ ಸಮುಚ್ಚಯವನ್ನೇ ಕೊಟ್ಟಿರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹೆಣ್ಮಕ್ಳುಗಳು ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರ ಜೀವನವನ್ನು ಅವರು ಕಂಡುಕೊಳ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ, PUC ಮಾಡೋದಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇರ್ಬೋದು. ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಏನಿವತ್ತು ಬರೀ 300 ಜನಕ್ಕೆ ಮಾತ್ರ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಇತ್ತು ಹೆಣ್ಮಕ್ಳುಗಳಿಗೆ, ಅದನ್ನು 2000 ಚಿಲ್ಲರೆ ಹೆಣ್ಮಕ್ಳುಗಳು ಉಳ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಇವತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು, ಜಯದೇವ ಹಾಸ್ಪಿಟ್ಲ್ ಇರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು, ಟ್ರಾಮಾ ಸೆಂಟ್ರ್ ಇರ್ಬೋದು, ಎಲ್ಲ ಥರದ್ದು, ಮತ್ತು ಕಿದ್ವಾಯ್ ಸೆಂಟ್ರ್ ಇರ್ಬೋದು, ನೆಫ್ರೋ ಯೂರಾಲಜಿ ಇರ್ಬೋದು, ಎಲ್ಲ ವಿಭಾಗದ ಘಟಕಗಳನ್ನ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಘಟಕಗಳನ್ನ ಮೈಸೂರಿಗೆ ತಂದುಕೊಟ್ಟಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆದ್ದರಿಂದ ಆ ರಸ್ತೆಗೆ ಮತ್ತು ಆ ಕ್ಯಾಂಪಸ್ಗೆ ಸಿದ್ದರಾಮಯ್ಯನವ್ರ ಹೆಸರಿಡೋದ್ರಲ್ಲಿ ಯಾವುದೇ ಥರವಾದಂಥ ಭಿನ್ನಾಭಿಪ್ರಾಯ ಮೈಸೂರಿಗರಿಗೆ ಇರಬಾರ್ದು. ರಾಜಕೀಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು. ಈಗ ನಿನ್ನೆ ನನಗೆ ಖುಷಿ ಆಯಿತು, ಸನ್ಮಾನ್ಯ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಅವರು ಸಿದ್ದರಾಮಯ್ಯವ್ರ ಕೊಡುಗೆ ಏನೇನು ಕೊಟ್ಟವ್ರೆ ಮೈಸೂರಿಗೆ, ಮೈಸೂರು ಜಿಲ್ಲೆಗೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, 45 ವರ್ಷದಿಂದ ರಾಜಕೀಯ ಜೀವನದಲ್ಲಿರುವಂಥವ್ರು, ಸಾವಿರಾರು ಕೆಲಸನ ಮೈಸೂರಿಗೆ ಮಾಡಿರುವಂಥವ್ರು. ಅವರು ಮೈಸೂರು ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಂಥವ್ರು, ಮೈಸೂರು ಅಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೆಸರನ್ನ ನಾಮಕರಣ ಮಾಡೋಕ್ಕೆ ಹೋದಾಗ ಯಾರೋ ಮನಸ್ಸು ಶುದ್ಧಿ ಇಲ್ಲದಂಥವ್ರು ಅದನ್ನು ವಿರೋಧ ಮಾಡ್ತಾರೆ ಅಂತ ನನಗನ್ಸುತ್ತೆ.